ಇವತ್ತು ನಾನು ಹೇಳುತ್ತಾ ಇರೋದು ಪ್ರಪಂಚದ ಸದ್ಯದ ಮಟ್ಟಿಗೆ ಅತಿ ದೊಡ್ಡ ಹಿಂದೂ ಮಂದಿರ ಸ್ವಾಮಿ ನಾರಾಯಣ ಅಕ್ಷರಧಾಮ. ಈ ಅತಿ ದೊಡ್ಡ ಹಿಂದೂ ಮಂದಿರ ಇರೋದು ಅಮೆರಿಕ ದೇಶದ ನ್ಯೂ ಜೆರ್ಸಿಯ ರಾಬಿನ್ಸ್ ವ್ಯಾಲಿ ನಗರದಲ್ಲಿ. ಅಕ್ಟೋಬರ್ 8, 2023ರಂದು ಉದ್ಘಾಟನೆ ಆದ ಈ ದೇವಸ್ಥಾನ ಕೇವಲ 12 ದಿನದಲ್ಲಿ ಬರೋಬ್ಬರಿ 7 ಮಿಲಿಯನ್ ಭಕ್ತಾದಿಗಳು ಭೇಟಿ ಕೊಟ್ಟಿದ್ದಾರೆ. ಅಂದರೆ 70 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು. ಸ್ನೇಹಿತರೆ, ಪ್ರಪಂಚದಲ್ಲೇ ಇದೇ ಮೊದಲ ಬಾರಿಗೆ ಕಡಿಮೆ ಸಮಯದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭೇಟಿ ಕೊಟ್ಟಿರುವ ದೇವಸ್ಥಾನವಿದು. ಸ್ನೇಹಿತರೆ, ಈ ಅಕ್ಷರಧಾಮವನ್ನು BAPS ಅಕ್ಷರಧಾಮ ಎಂದು ಕರೆಯಲಾಗುತ್ತೆ. BAPS ಅಂದರೆ ಬೋಚಸನ್ವಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿ ನಾರಾಯಣ ಸಂಸ್ಥೆ. ಇದರ ಶಾರ್ಟ್ ಫಾರ್ಮ್ ಆಗಿ BAPS ಅಕ್ಷರಧಾಮ ಎಂದು ಕರೆಯಲಾಗುತ್ತೆ. ಸದ್ಯಕ್ಕೆ ಭಾರತ ದೇಶದಲ್ಲಿ 11 ಅಕ್ಷರಧಾಮ ಇದೆ ಮತ್ತು ಬೇರೆ ದೇಶದಲ್ಲಿ ಸುಮಾರು 1200ಕ್ಕೂ ಹೆಚ್ಚು BAPS ಅಕ್ಷರಧಾಮವನ್ನು ನಿರ್ಮಿಸಲಾಗಿದೆ. ಈಗ ಹೊಸದಾಗಿ ಉದ್ಘಾಟಿಸಲಾಗಿರುವ ಅತಿ ದೊಡ್ಡ ಹಿಂದೂ ದೇವಸ್ಥಾನ ಮತ್ತು ಅಕ್ಷರಧಾಮ ಎ ಕಿಂಗ್ ಆಫ್ ಟೆಂಪಲ್ಸ್ ಎಂದು ಘೋಷಿಸಲಾಗಿದೆ. ಸ್ನೇಹಿತರೆ, ಈ ದೇವಸ್ಥಾನದ ವಿಳಾಸ, ಮೊಬೈಲ್ ಸಂಖ್ಯೆ, ಗೂಗಲ್ ಮ್ಯಾಪ್ ಲೊಕೇಶನ್, ವೆಬ್ಸೈಟ್ ಎಲ್ಲವೂ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ. ಒಂದು ಸಲ ಚೆಕ್ ಮಾಡಿ. ಸ್ನೇಹಿತರೆ, ಸ್ವಾಮಿ ನಾರಾಯಣ ಅಕ್ಷರಧಾಮವು ಮೊದಲ ಬಾರಿಗೆ ನ್ಯೂ ಜೆರ್ಸಿಯಲ್ಲಿ ನಿರ್ಮಾಣವಾಗಿದ್ದು ಆಗಸ್ಟ್ 10, 2014ರಲ್ಲಿ. ನಂತರ ಈ ಸಣ್ಣದಾಗಿದ್ದ ಅಕ್ಷರಧಾಮವನ್ನು ಪ್ರಪಂಚದ ಅತಿ ದೊಡ್ಡ ದೇವಸ್ಥಾನವಾಗಿ ಬದಲಾಯಿಸಲಾಗಿದೆ. ಪ್ರಪಂಚದ ಅತಿ ದೊಡ್ಡ ಅಕ್ಷರಧಾಮ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಖರ್ಚಾಗಿದ್ದು ಬರೋಬ್ಬರಿ 1200 ಕೋಟಿ ರೂಪಾಯಿ. ದೇವಸ್ಥಾನ ಪೂರ್ಣಗೊಳ್ಳಲು 9 ವರ್ಷ ಸಮಯ ಹಿಡಿದಿದೆ ಎಂದು ಹೇಳಲಾಗಿದೆ. ಪ್ರಪಂಚದಲ್ಲಿರುವ ಎಲ್ಲ ಅಕ್ಷರಧಾಮವು ಮತ್ತು ನ್ಯೂ ಜೆರ್ಸಿಯಲ್ಲಿರುವ ಅತಿ ದೊಡ್ಡ ಅಕ್ಷರಧಾಮವು ಪ್ರಮುಖವಾಗಿ 3 ಅಂಶವನ್ನು ಸೂಚಿಸುತ್ತದೆ. ಮೊದಲನೆಯದ್ದು ಆರ್ಟ್, ಎರಡನೆಯದ್ದು ಆರ್ಕಿಟೆಕ್ಚರ್, ಮೂರನೆಯದ್ದು ಸ್ಪಿರಿಚುಯಾಲಿಟಿ ಅಂದರೆ ಕಲೆ, ವಾಸ್ತುಶಿಲ್ಪ, ಆಧ್ಯಾತ್ಮಿಕತೆ. ಈ 3 ವಿಚಾರವನ್ನು ಅಕ್ಷರಧಾಮ ಎತ್ತಿ ಹಿಡಿಯುತ್ತಿದೆ. ಸುಮಾರು 12,500 ಸ್ವಯಂ ಸೇವಕರು ಸೇರಿಕೊಂಡು ಈ ಅಕ್ಷರಧಾಮ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಈ 12,500 ಸ್ವಯಂ ಸೇವಕರೆಲ್ಲರೂ ಶಿಲ್ಪಕಲೆಯಲ್ಲಿ ಪರಿಣಿತರು. ಸ್ವಾಮಿ ನಾರಾಯಣ ಸ್ವಾಮಿ ಅಕ್ಷರಧಾಮವು 255 ಅಡಿ ಅಗಲ, 355 ಅಡಿ ಉದ್ದ ಮತ್ತು 191 ಅಡಿ ಎತ್ತರ ಇದೆ. ಇದೇ ಕಾರಣಕ್ಕೆ ಈಗ ಪ್ರಪಂಚದಲ್ಲೇ ಅತಿ ದೊಡ್ಡ ದೇವಸ್ಥಾನವಾಗಿ ಹೊರಹೊಮ್ಮಿದೆ. ಈ ದೇವಸ್ಥಾನವು ಸಂಪೂರ್ಣವಾಗಿ ಚೋಳ ಸಾಮ್ರಾಜ್ಯದ ಆರ್ಕಿಟೆಕ್ಚರ್ ರೀತಿ ನಿರ್ಮಿಸಲಾಗಿದೆ. ಚೋಳ ಸಾಮ್ರಾಜ್ಯದ ವಿನ್ಯಾಸ ಹೇಗೆ ಇತ್ತೋ ಅದೇ ರೀತಿ ಇಲ್ಲಿ ನೋಡಬಹುದು. ಈ ದೇವಸ್ಥಾನದ ಶಿಲ್ಪ ಕಲಾಕೃತಿಗಳನ್ನು ನೋಡುತ್ತಾ ಇದ್ದರೆ ಸಾವಿರಾರು ವರ್ಷಗಳ ಹಿಂದೆ ಹೋಗಿದ್ದೇವೋ ಎಂದು ಅನಿಸುತ್ತೆ. ಸ್ನೇಹಿತರೆ, ಈ ದೇವಸ್ಥಾನದಲ್ಲಿರುವ ಈ ಅತಿ ದೊಡ್ಡ ಪ್ರತಿಮೆ ನೋಡಿದ ಮೇಲೆ ಖಂಡಿತ ನಿಮಗೆ ಒಂದು ಪ್ರಶ್ನೆ ಹುಟ್ಟಿರುತ್ತೆ. ಇದು ಯಾರ ಪ್ರತಿಮೆ ಅಂತ. 49 ಅಡಿ ಎತ್ತರದ ಶ್ರೀ ನೀಲಕಂಠ ವರ್ಣಿಯವರ ಪ್ರತಿಮೆ. ಇವರ ಮತ್ತೊಂದು ಹೆಸರೇ ಭಗವಾನ್ ಶ್ರೀ ಸ್ವಾಮಿನಾರಾಯಣ. 1790ರಲ್ಲಿ ಇಡೀ ಭಾರತ ದೇಶಾದ್ಯಂತ ಬರೀ ಕಾಲಿನಲ್ಲಿ ನಡೆಯುತ್ತಾ ಸರಳತೆ, ಸಮಗ್ರತೆ, ನಿರ್ಭಯತೆ ಇನ್ನು ಸಾಕಷ್ಟು ಅಂಶಗಳನ್ನು ನಡಿಗೆ ಮುಖಾಂತರ ತಿಳಿಸಿಕೊಟ್ಟವರು. ಇವರು ಬದುಕಿದ್ದು ಕೇವಲ 49 ವರ್ಷ, 7,000 ಕಿಲೋಮೀಟರ್ ಕಾಲುನಡಿಗೆ ಮಾಡಿದ್ದಾರೆ. ಪ್ರಪಂಚದ ಉದ್ಧಾರಕ್ಕಾಗಿಯೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದ ದೈವ ಪುರುಷರು. ಸ್ನೇಹಿತರೆ, ದೇವಸ್ಥಾನದ ಪ್ರವೇಶ ದ್ವಾರದ ಹೆಸರು ಕರಿಕ್ರಮ ಕಾರಿಡಾರ್, ದ ರಿಯಲ್ ಹೆವೆನ್ ಅಂತಲೂ ಕರೆಯಲಾಗುತ್ತೆ, ಅಂದರೆ ಸ್ವರ್ಗದ ದಾರಿ. ಈ ಪ್ರವೇಶ ದ್ವಾರವು 2,500 ಅಡಿ ಉದ್ದ ಮತ್ತು 15 ಅಡಿ ಅಗಲ ಇದೆ. ಮೌರ್ಯ ಸಾಮ್ರಾಜ್ಯದ ರೀತಿಯ ವಿನ್ಯಾಸ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಈ ಸುಂದರವಾದ ಕಾರಿಡಾರ್ 42 ಅಡಿ ಎತ್ತರ, 540 ಕೋಣೆಗಳನ್ನು ಹೊಂದಿದೆ. ಈ ದೇವಸ್ಥಾನ ಎಷ್ಟು ದೊಡ್ಡದು ಅಂದರೆ ಬರೋಬ್ಬರಿ 185 ಎಕರೆಯಷ್ಟು ವಿಸ್ತೀರ್ಣಗೊಂಡಿದೆ. 185 ಎಕರೆಯಷ್ಟು ದೊಡ್ಡ ಹಿಂದೂ ದೇವಸ್ಥಾನ ಅಂದರೆ ನಿಜವಾಗಿಯೂ ಇದು ಒಂದು ಅದ್ಭುತವೇ ಸರಿ. ಈ ದೇವಸ್ಥಾನ ನಿರ್ಮಾಣಕ್ಕೆ ಸುಮಾರು 19 ಲಕ್ಷ ಬಿಳಿ ಬಣ್ಣದ ಮಾರ್ಬಲ್ ಮತ್ತು ಬಿಳಿ ಬಣ್ಣದ ಕಲ್ಲುಗಳನ್ನು ಬಳಸಲಾಗಿದೆ. ದೇವಸ್ಥಾನಕ್ಕೆ ಖರ್ಚಾಗಿರುವ ಒಟ್ಟು ಮೊತ್ತದಲ್ಲಿ 48% ಈ ಕಲ್ಲುಗಳಿಗೆ ಹೋಗಿದೆ ಎಂದು ಹೇಳುತ್ತಾರೆ. ಮತ್ತೊಂದು ಅದ್ಭುತ ವಿಚಾರ ಏನಪ್ಪಾ ಅಂದರೆ ದೇವಸ್ಥಾನದ 21% ನಮ್ಮ ಕರ್ನಾಟಕದ ಮಲೆನಾಡಿನಲ್ಲಿರುವ ದೇವಸ್ಥಾನದ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದನ್ನೆಲ್ಲ ನೋಡುತ್ತಾ ಇದ್ದರೆ ನಮ್ಮ ಕರ್ನಾಟಕದ ಮಲೆನಾಡಿನ ದೇವಸ್ಥಾನಕ್ಕೆ ಹೋದ ಹಾಗೆ ಅನುಭವ ಆಗುತ್ತೆ. ಭೂಕಂಪ ಬಂದರೂ ಈ ದೇವಸ್ಥಾನ ಅಲುಗಾಡೋದಿಲ್ಲ. 1,000 ವರ್ಷಗಳ ತನಕ ಈ ದೇವಸ್ಥಾನಕ್ಕೆ ಏನೂ ಆಗೋದಿಲ್ಲ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಪ್ರಪಂಚಾದ್ಯಂತ ಸಾವಿರಾರು ಹಿಂದೂ ದೇವಸ್ಥಾನ ನಿರ್ಮಾಣ ಆಗುತ್ತಾ ಇರೋದಕ್ಕೆ ಇವರಿಬ್ಬರೇ ಕಾರಣ. ಪ್ರಮುಖ್ ಸ್ವಾಮಿ ಮಹಾರಾಜ್ ಮತ್ತು ಮಹಂತ್ ಸ್ವಾಮಿ ಮಹಾರಾಜ್. ಸ್ವಾಮಿ ನಾರಾಯಣ ಅಕ್ಷರಧಾಮ ನಿರ್ಮಾಣದ ಮೂಲ ವ್ಯಕ್ತಿಗಳು ಇವರೇ. ಇಡೀ ಪ್ರಪಂಚಕ್ಕೆ ಸನಾತನ ಧರ್ಮದ ಶಕ್ತಿ ತೋರಿಸುತ್ತಿರುವ ದೈವ ಪುರುಷರು. ಸ್ನೇಹಿತರೆ, ಇಷ್ಟು ದೊಡ್ಡ ದೇವಸ್ಥಾನ ಅಂದ ಮೇಲೆ ಪ್ರಸಾದ ನಿಲಯ ಇರಬೇಕು ಅಲ್ವಾ? ಹೌದು, ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ರಸಾದ ನಿಲಯ ಈ ದೇವಸ್ಥಾನದಲ್ಲಿ ಇದೆ. ಒಂದೇ ಸಲ 5 ಲಕ್ಷಕ್ಕೂ ಅಧಿಕ ಭಕ್ತರು ಕುಳಿತುಕೊಂಡು ಪ್ರಸಾದ ಸೇವಿಸಬಹುದು. ಪ್ರತಿದಿನ 100ಕ್ಕೂ ಹೆಚ್ಚು ವಿವಿಧ ರೀತಿಯ ಪ್ರಸಾದವನ್ನು ಉಚಿತವಾಗಿ ಭಕ್ತರಿಗೆ ಕೊಡಲಾಗುತ್ತೆ. ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗಿರೋದು ಸ್ವಾಮಿ ನಾರಾಯಣ ಮೂರ್ತಿ ಮತ್ತು ರಾಧಾಕೃಷ್ಣ, ರಾಮ, ಸೀತಾ ಮತ್ತು ಶಿವ ಪಾರ್ವತಿ ದೇವರುಗಳು.
ಸ್ನೇಹಿತರೆ, ಅಮೆರಿಕ ದೇಶದಲ್ಲಿ ಇರುವ ಪ್ರಪಂಚದ ಅತಿ ದೊಡ್ಡ ಹಿಂದೂ ದೇವಸ್ಥಾನ ಸ್ವಾಮಿ ನಾರಾಯಣ ಅಕ್ಷರಧಾಮದ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.